ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಬೆಳಗ್ಗೆ ಪೂಜೆ ಮುಗಿಸ್ಕೊಂಡಿದ್ದೀನಿ. ಹೊರಗಡೆ ವಾತಾವರಣ ನೋಡ್ತಿದ್ರೆ ಮಲ್ನಾಡಲ್ಲಿದ್ದೀವೇನೋ ಅಂತ ಅನ್ನಿಸ್ತಿದೆ. ಅಸ್ಸಲು ಬಿಸಿಲೇ ಇಲ್ಲ. ಬೆಳಗ್ಗೆ ಕೂಡ ಜಿನಿ ಜಿನಿಯಾಗಿ ಮಳೆ ಬರ್ತಾನೆ ಇತ್ತು. ಇನ್ನು ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಯಾವಾಗಲೂ ಮಾಡೋ ಥರನೇ ರೊಟ್ಟಿ ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಬಿಟ್ಟು ಹೆಸರು ಕಾಳು ಪಲ್ಯನ ಮಾಡಿದ್ದೆ. ಕಾಳು ಪಲ್ಯ ಏನೇ ಮಾಡಿದರೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನು ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣನ್ನ ಕೊಡ್ತಿದ್ದೀನಿ. ಅಮ್ಮ ಲಕ್ಷ್ಮೀ ಪೂಜೆ ಟೈಮಲ್ಲಿ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ನಿನ್ನೆ ಸಾಯಂಕಾಲ ಬಂದಿದ್ದಾರೆ. ಇನ್ನೇನು ಹೊರಡ್ತಾರೆ. ವೈಶುಗೆ ಫಸ್ಟ್ ಟೈಮು ಸ್ಕೂಲಿಗೆ 2 ಜಡೆ ಹಾಕ್ಕೊಂಡು ಹೋಗ್ತಿದ್ದಾಳೆ. ಅವಳಿಗಂತೂ ಭಾಳನೇ ಖುಷಿ ಆಗ್ತಾಯಿತ್ತು. ಈ ಮಳೆ ಬರೋ ಟೈಮಲ್ಲಿ ಈ ಥರ ಊಟ ತುಂಬಾ ಖುಷಿ ಕೊಡುತ್ತೆ. ಅಮ್ಮಗೆ ಈ ಥರ ಊಟನೇ ಇಷ್ಟ ಆಗುತ್ತೆ. ಅವರೆಲ್ಲ ಟಿಫನ್ ಐಟಮ್ ಏನೂ ಇಷ್ಟಪಡೋದೇ ಇಲ್ಲ. ಇನ್ನು ಈ ಮೆಣಸಿನ್ಕಾಯಿ ಎಲ್ಲ ಈ ಕ್ಲೈಮೇಟ್‌ಗೆ ಭಾಳ ಬೇಗ ಮೆತ್ತಗಾಗುತ್ತೆ. ಬರಣಿಯಲ್ಲಿ ಹಾಕಿಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ವರ್ಟರಲ್ಲಿ ಬ್ಯಾಟ್ರಿ ನೀರು ಖಾಲಿ ಆಗೋಗ್ಬಿಟ್ಟಿತ್ತು. 6 ತಿಂಗಳಿಗೊಂದ್ಸರಿನಾದರೂ ನಾವು ಅದನ್ನು ನೋಡಿ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಭಾಳ ಹೊತ್ತಿನವರೆಗೂ ಅದು ಚಾರ್ಜ್ ಆಗಿ ಭಾಳ ಬೇಗ ಇನ್ವರ್ಟರ್ ಹಾಳಾಗೋಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇನ್ನು ಪೂಜೆಗೆ ಬಳಸಿರುವಂಥ ವಸ್ತುಗಳನ್ನು ನಾನು ಯಾವೂ ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಳ್ಳಿ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಇನ್ನು ಕೆಲವೊಂದೆಲ್ಲ ಹೊಸ ತೊಗೊಂಡಿದ್ದೆ ಈ ಸರಿ ಅದನ್ನು ಎತ್ತಿಟ್ಕೊಳ್ತಿದ್ದೀನಿ. ಪ್ಲೀಸ್